ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸವಿತಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು. ಇದು ಭಾನುವಾರದ ಲಾಗ್ ಆಗಿರುತ್ತೆ. ಭಾನುವಾರ ದಿನ ಅಕ್ಕಿ ಎಲ್ಲ ತೊಳೆದು ಒಣಗಾಕೋಣ ಅಂತ ಬಿಟ್ಟು ಒಣಗಾಕ್ತಾಯಿದ್ದೀನಿ. ಏಕೆ ಅಂತಂದರೆ ನಾನು ಜಾಸ್ತಿ ಅಕ್ಕಿ ರೊಟ್ಟಿ ಮಾಡೋದು ಜಾಸ್ತಿ ಅಲ್ವಾ, ಅದಕ್ಕೆ ಹಿಟ್ಟಿರಲಿಲ್ಲ. ಅದಕ್ಕೋಸ್ಕರ ನಾನು ಅಂಗಡಿಯಿಂದ ತಗೊಬಂದಿರೋ ಹಿಟ್ಟಲ್ಲಿ ನಾನು ರೊಟ್ಟಿ ಮಾಡೋದು ಕಮ್ಮಿ. ನಾನು ಮನೆಯಲ್ಲೇ ಅಕ್ಕಿ ಡಿಪೋ ಅಕ್ಕಿಯಲ್ಲಿ ಇರುತ್ತಲ್ಲ ಅದನ್ನೇ ತೊಳೆದು ಒಣಗಾಕೊಂಡು ಆಮೇಲೆ ಮಿಷಿನಿಗೆ ಕೊಟ್ಬಿಟ್ಟು ಪುಡಿ ಮಾಡಿಸ್ತೀನಿ. ಅದಕ್ಕೆ ಒಣಗಾಕೋಣ ಅಂತ ಹೇಳ್ಬಿಟ್ಟು ಒಣಗಾಕ್ತಾಯಿದ್ದೀನಿ. ಅದು ಮಧ್ಯಾಹ್ನದವರೆಗೂ ಮಾತ್ರ. ಇಲ್ಲಿ ಜಾಸ್ತಿ ಏನು ಬಿಸಿಲು ಬರೋದಿಲ್ಲ, ಒಂದು 12 ಗಂಟೆವರೆಗೂ ಬಿಸಿಲು ಬರುತ್ತೆ. ಅದಕ್ಕೋಸ್ಕರ ಬೇಗನೆ ಒಣಗಾಕ್ತಾಯಿದ್ದೀನಿ. 12 ಗಂಟೆವರೆಗೂ ಒಣಗಿದ್ರೆ ಸಾಕು. ಆಮೇಲೆ ಮಳೆ ಬೇರೆ ಮಧ್ಯಾಹ್ನನೇ ಭಾನುವಾರದ ದಿನ ಜಾಸ್ತಿ ಮಳೆ, ಮಧ್ಯಾಹ್ನನೇ ಜಾಸ್ತಿ ಬರೋದು ಮಳೆ. ಅದಕ್ಕೋಸ್ಕರ ಒಣಗಲಿ ಅಂತ ಹೇಳ್ಬಿಟ್ಟು ಒಣಗಾಕ್ತಿದ್ದೀನಿ. ಒಣಗೆಲ್ಲ ಹಾಕಿ ಆದಮೇಲೆ ಬೆಳಗ್ಗೆ ನಾನು ರೊಟ್ಟಿನೇ ಮಾಡಿದ್ದೆ ಟಿಫನಿಗೆ. ಮಾಮೂಲಿ ಮಕ್ಕಳು ಡೈಲಿ ಯಾವ ಥರ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾರೆ ಆ ಥರ ಡ್ಯಾನ್ಸ್ ಕ್ಲಾಸಿಗೆ ಹೋದರು. ಅವರು ರೊಟ್ಟಿ ತಿಂದುಬಿಟ್ಟು ನಾನು ಮಧ್ಯಾಹ್ನ ರೊಟ್ಟಿ ಎಲ್ಲ ತಿಂದಾದಮೇಲೆ ಮಧ್ಯಾಹ್ನ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ. ಏನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ಅಂದರೆ ಚಿಕನ್ ತಗೊಬಂದಿದ್ರು, ಅದಕ್ಕೆ ಚಿಕನ್ ಗ್ರೇವಿ ಮಾಡಿ ರಸಮ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಚಿಕನ್ ಗ್ರೇವಿ ಮತ್ತು ರಸಮ್ ವಿಡಿಯೋ ಎಲ್ಲ ತೋರಿಸಿದ್ದೀನಿ. ಏನು ತೋರ್ಸೋಕ್ಕೆ ಹೋಗೋದಿಲ್ಲ ನಿಮಗೆ, ಸುಮ್ಮನೆ ಹಾಗೆ ಅಡುಗೆ ಮಾಡೋದು ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅಷ್ಟೇ. ನಾನು ಅಡುಗೆ ಮಾಡುವಾಗ ಏನು ಮಾಡ್ತೀನಿ ಅಂತ ಅಂದರೆ, ನಾನು ಈರುಳ್ಳಿ ಏನಾದರೂ ಕಟ್ ಮಾಡಲಿ, ಬೆಳ್ಳುಳ್ಳಿ ಬಿಡಿಸಿರಲಿ, ಏನೇ ಬಿಡಿಸಿದ್ರು ಕಿಚನ್ ಕೌಂಟರ್ ಟಾಪು ಆವಾಗಲೇ ಕ್ಲೀನ್ ಮಾಡ್ಕೊಂಡಿರ್ತೀನಿ. ಅದಕ್ಕೆ ನಾನು ಜಾಸ್ತಿ ಅಡುಗೆ ಮನೆ ಕ್ಲೀನಾಗಿರುತ್ತೆ. ಪಾತ್ರೆನೂ ಅಷ್ಟೇ, ಏನೇ ಮಿಕ್ಸಿಗೆ ಹಾಕಿ ರುಬ್ಬಿ ಏನೇ ಪಾತ್ರೆಗಳಿದ್ರು ಒಂದೊಂದು ಪಾತ್ರೆ ಇದ್ದರೆ ಆವಾಗಲೇ ತೊಳ್ಕೊಂಡ್ಬಿಡ್ತೀನಿ. ಜಾಸ್ತಿ ಒಂದೇ ಸರಿನೇ ಪಾತ್ರೆ ತೊಳೆಯೋಕ್ಕೆ ಹೋಗೋದಿಲ್ಲ. ಒಂದೇ ಸರಿ ಪಾತ್ರೆ ಅಂತಂದರೆ ಸ್ವಲ್ಪ ನನಗೂ ಹೆವಿ ಅನಿಸುತ್ತೆ. ಅದಕ್ಕೋಸ್ಕರ ಅದಕ್ಕೆ ನಮ್ಮ ಮನೆ ಅಡುಗೆ ಮನೆಯೂ ಸ್ವಲ್ಪ ನೀಟಾಗಿರುತ್ತೆ. ಪಾತ್ರೆನೂ ಅಷ್ಟೇ ಸಿಂಕಲ್ಲೇನು ಜಾಸ್ತಿ ಇರೋಕ್ಕೇನು ಹೋಗಲ್ಲ. ಮೇಲೆ ದಸರಾ ಬಂತು ಅಂದರೆ ನನ್ನ ಮಕ್ಕಳಿಗೆ ಸ್ವಲ್ಪ ಫ್ರೀ ಇರಲ್ಲ, ಡ್ಯಾನ್ಸ್ ಕ್ಲಾಸು ಪ್ರೋಗ್ರಾಮ್ ಇರುತ್ತೆ. ಎಲ್ಲ ದೇವಸ್ಥಾನಗಳಲ್ಲೂ ಡ್ಯಾನ್ಸ್ ಕ್ಲಾಸ್ ಪ್ರೋಗ್ರಾಮ್ ಇರುತ್ತೆ. ಅದಕ್ಕೋಸ್ಕರ ಅವರು ಪ್ರಾಕ್ಟೀಸು ಮಾಡ್ತಾ ಇರ್ತಾರೆ. ಅಂತ ಅಂದರೆ ಮಕ್ಕಳಿಗೆ ಸ್ವಲ್ಪ ಎಕ್ಸಾಮ್ ಇದೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದಾರೆ. ಎಕ್ಸಾಮ್ ಮುಗಿದ ತಕ್ಷಣ ಎಲ್ಲೆಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಅಲ್ಲೆಲ್ಲ ಹೋಗಿ ಅಟೆಂಡ್ ಮಾಡಿ ಬರ್ತಾರೆ. ನಾವು ರಾಜ್ಯದಲ್ಲಿ ದಸರಾದಲ್ಲಿ ಊರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ. ನೋಡೋಣ, ಗೊತ್ತಿಲ್ಲ ಏನಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಡ್ಯಾನ್ಸ್ ಕ್ಲಾಸು ಪ್ರೋಗ್ರಾಮ್ ಇದ್ದರೆ ಮತ್ತು ಅವರಿಬ್ಬರನ್ನೇ ಬಿಟ್ಬಿಟ್ಟು ಹೋಗೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಊರಿಗೆ ಹೋಗೋದು ಕ್ಯಾನ್ಸಲ್ ಆಗುತ್ತೆ ಏನೋ ಗೊತ್ತಿಲ್ಲ. ನಾವೇನೋ ಅಂದ್ಕೊಂಡಿದ್ವಿ ಹೋಗೋಣ ಅಂತ ಅಂದ್ಕೊಂಡು. ಲಾಸ್ಟ್ ಟೈಮ್ ಗೌರಿ ಹಬ್ಬದಲ್ಲೂ ಹೋಗಿಲ್ಲ ಊರಿಗೆ, ದಸರಾದಲ್ಲೂ ಹೋಗೋಣ ಅಂತ ಅಂದ್ಕೊಂಡ್ವಿ. ದಸರಾದಲ್ಲಿ ನೋಡಿದ್ರೆ ಈ ಥರ ಆಯಿತು. ನೋಡೋಣ, ದಸರಾ ಇಲ್ಲ ಅಂತಂದರೆ ದೀಪಾವಳಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ದೀಪಾವಳಿಗೆ ಏನಾಗುತ್ತೆ ಏನೋ ಗೊತ್ತಿಲ್ಲ. ಅವಳಿಗೆ ರಜೆ ಇರಲ್ಲ ಸ್ಕೂಲು, ಅವಳಿಗೆ ರಜೆ ಹಾಕ್ಸಿ ಕರ್ಕೊಂಡು ಹೋಗ್ಬೇಕು. ಇಲ್ಲಾಂದರೆ ಅಪ್ಪ ಮಗಳನ್ನ ಬಿಟ್ಬಿಟ್ಟು ನಾನು ಇನ್ನೊಬ್ಳು ಚಿಕ್ಕಳು ಹೋಗಿ ಬರಬೇಕಷ್ಟೇ. ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ಪ್ಲೀಸ್ ಲೈಕ್ ಕೊಡೋದೊಂದು ಮಾತ್ರ ಮರಿಬೇಡಿ, ಕಮೆಂಟ್ ಮಾಡೋದು ಮರಿಬೇಡಿ. ವಿಡಿಯೋ ನೋಡ್ತೀರಿ, ಯಾರೂ ಲೈಕ್ ಕೊಡಲ್ಲ. ಪ್ಲೀಸ್ ಲೈಕ್ ಕೊಟ್ಟು ಎಲ್ಲರೂ ಸಪೋರ್ಟ್ ಮಾಡಿ.
ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಆಯಿತು. ಇವಾಗ ವಿಶಾಲ್ ಮಾರ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀವಿ. ವಿಶಾಲ್ ಮಾರ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೋಗೋಣ ಅಂತ ಹೊರಗೆ ಬಂದರೆ ತುಂಬಾ ಮಳೆ ಬಂತು. 5 ಗಂಟೆ ಆಗಿತ್ತು ಅನಿಸುತ್ತೆ. ಬೇಗ ಹೋಗೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಮನೆಯವ್ರು ಮಲಗಿದ್ರು, ಅದಕ್ಕೆ ಸ್ವಲ್ಪ ಲೇಟಾಗಿ ಹೋಗೋಣ ಅಂತ ಹೇಳ್ಬಿಟ್ಟು ನನಗೂ ಸ್ವಲ್ಪ ಕೆಲಸ ಇತ್ತು, ಸಾರಿ ಕುಚ್ಚು ಹಾಕೋದು. ಅದಕ್ಕೆ ನಾನು ಮಾಡ್ತಾ ಕೂತಿದ್ದೆ, ಅದಕ್ಕೆ ಲೇಟ್ ಆಯಿತು. ನೋಡಿದರೆ ಹೊರಗಡೆ ಬಂದು ನೋಡಿದರೆ ಮಳೆ ಬರ್ತಿತ್ತು. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ 6 ಗಂಟೆಗೇನೋ ಹೊರಟ್ವಿ ನಾವು. ಇಲ್ಲಿ ನಮ್ಮ ಮನೆ ಹತ್ರ ಬಸವೇಶ್ವರ ನಗರದಲ್ಲಿ ವಿಶಾಲ್ ಮಾರ್ಟು ಎಲ್ಲೂ ಇಲ್ಲ, ಲಗ್ಗೇರಿಲಿ ಇದೆಯಂತೆ. ಅದಕ್ಕೆ ಹೋಗೋಣ, ಲಗ್ಗೇರಿಗೆ ನಮಗೇನು ಹತ್ರ ಆಗುತ್ತೆ, ಏನು ದೂರ ಏನು ಆಗೋದಿಲ್ಲ. ಅದಕ್ಕೆ ಲಗ್ಗೇರಿಲಿ ಇದೆ, ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ನೀನು ಐಡಿಯಾ ಇಲ್ಲ ಏನು ತಗೊಬರೋಣ ಏನು ಅಂತ ಹೇಳ್ಬಿಟ್ಟು. ರೇಷನ್ ತಗೊಬರೋಕ್ಕಂತೂ ಹೋಗ್ತಾಯಿಲ್ಲ, ರೇಷನ್ ಇನ್ನೂ ಹೋಗ್ತೀವಿ. ಮಕ್ಳಿಗೆ ಸ್ವಲ್ಪ ಪ್ಯಾಂಟ್ ಎಲ್ಲ ಇರಲಿಲ್ಲ, ಅದಕ್ಕೆ ಅದನ್ನೇ ತಗೊಬರೋಣ. ಕಿಚನ್ ಐಟಮ್ಸ್ ಎಲ್ಲ ಬೇಕಿತ್ತು, ಬಾಕ್ಸ್ಗಳು, ಅದನ್ನು ತಗೊಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ನಾನು ಆನ್ಲೈನಲ್ಲೇ ಬುಕ್ ಮಾಡೋಣ ಅಂತ ಅಂದ್ಕೊಂಡೆ. ಇಲ್ಲಿ ವಿಶಾಲ್ ಮಾರ್ಟ್ಗೆ ಹೋಗ್ತಾಯಿದ್ದೀವಲ್ಲ, ಇನ್ನೇನು ಆನ್ಲೈನಲ್ಲಿ ಬೇಡ, ನೋಡೋಣ. ಅಲ್ಲಿ ಇಲ್ಲ ಅಂತಂದರೆ ಆನ್ಲೈನಲ್ಲಿ ಬೇಕಾದರೆ ಬುಕ್ ಮಾಡೋಕ್ಕಾಗುತ್ತೆ. ಈಗ ವಿಶಾಲ್ ಮಾರ್ಟಲ್ಲಿದ್ದರೆ ತಗೊಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಇವಾಗ. ಹಾಯ್ ಫ್ರೆಂಡ್ಸ್, 1 ಸೆಕೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಶಾಲ್ ಮಾರ್ಟಿಗೆ ಹೋಗಿದ್ನಲ್ಲ, ವಿಶಾಲ್ ಮಾರ್ಟಿಂದ ನಾನು ಏನೇನು ತಗೊಬಂದಿನಿ ಅಂತ ತೋರಿಸ್ತೀನಿ. ವಿಶಾಲ್ ಮಾರ್ಟ್ ಇರೋದು ಲಗ್ಗೇರಿಲಿ. ಇಲ್ಲಿ ನಮ್ಮ ಏರಿಯಾದ ಎಲ್ಲಿ ಇಲ್ಲ, ಅದಕ್ಕೋಸ್ಕರ ಲಗ್ಗೇರಿಗೆ ಹೋಗೋಣ, ವಿಶಾಲ್ ಮಾರ್ಟಿಗೆ ಹೋಗೋಣ ಅಂತೇಳಿ ತಗೊಬಂದ್ವಿ. ನಾವೇನೋ ಹೋದ್ವಿ, ಏನೋ ತಗೊಬಂದ್ವಿ. ನಾವು ಅಂದ್ಕೊಂಡಿರೋದೇ ಒಂದು, ನಾವು ತಗೊಬಂದಿರೋದೇ ಒಂದು. ಇವಾಗ ಏನೇನು ತಗೊಬಂದಿನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಫಸ್ಟು ವಾಷಿಂಗ್ ಮಿಷಿನ್ ಲಿಕ್ವಿಡ್ ತಗೊಬಂದೆ, ಏರ್ ಆಯಿಲು. ಇದು ಆಫರ್ ಇತ್ತು, 30% ಆಫರ್ ಇತ್ತು. ಎಷ್ಟು 4 ಲೀಟ್ರ್ ಇದು ತಗೊಬಂದೆ. ಒಂದು ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ಇರಲಿಲ್ಲ, ತಗೊಬಂದಿದ್ದನ್ನು. ಆಮೇಲೆ ಲಿಕ್ವಿಡ್ ಇರಲಿಲ್ಲ, ಅಂದರೆ ಒಂದಕ್ಕೊಂದು ಆಫರ್ ಇತ್ತು. ಇದು ಅಷ್ಟೇ, ಲಿಕ್ವಿಡು ಆರ್ಪಿಕು ಮತ್ತು ಲಿಕ್ವಿಡು, ಇನ್ನೊಂದು ಮನೆಯೆಲ್ಲ ಒರೆಸ್ತೀನಲ್ಲ ಅದಕ್ಕೆ ಈ ಥರ ಲಿಕ್ವಿಡು, ಒಂದಕ್ಕೊಂದು ಆಫರ್ ಇತ್ತು, ತಗೊಬಂದಿದ್ದನ್ನ. ಆಮೇಲೆ ಬಿಸ್ಕೆಟ್, ಓರೆ ಬಿಸ್ಕೆಟ್ ತಗೊಬಂದ್ವಿ ಮಕ್ಕಳಿಗೆ. ಡೈಲಿ ಸ್ಕೂಲಿಂದ ಬಂದ ತಕ್ಷಣ ಬೇಕು ಅಂತ ಕೇಳ್ತಾರಲ್ವ, ಅದಕ್ಕೆಲ್ಲ ತಗೊಬಂದ್ವಿ. ನನ್ನ ಪ್ರಕಾರ ಪರವಾಗಿಲ್ಲ, ವಿಶಾಲ್ ಮಾರ್ಟಲ್ಲಿ ಪರವಾಗಿಲ್ಲ ಅನಿಸುತ್ತೆ. ಇನ್ನೊಂದು ಸೋಂಪು ಪುಡಿ, ಇದೊಂದು ಸೋಂಪು ಪುಡಿ ತಗೊಂಡ್ವಿ. ಇನ್ನೊಂದು ನನಗೆ ಈ ಥರ ಬಾಕ್ಸ್ ಬೇಕಾಗಿತ್ತು.
ಡ್ರೈ ಫ್ರೂಟ್ಸ್ ಎಲ್ಲ ಹಾಕಕ್ಕಿರ್ಲಿಲ್ಲ. ಇದು ಒಂದಕ್ಕೊಂದು ಬೈ ಒನ್ ಗೆಟ್ ಫ್ರೀ ಒಂದಕ್ಕೊಂದಿತ್ತು. ಅದಕ್ಕೆ ನಾನು ಇದನ್ನ 4 ತಗೊಂಡೆ. ಅಂದ್ರೆ ಈ ತರ ಗಾಜಿನ ತಗೊಂಡ್ರೆ ಏನಾರು ಐಟಮ್ಸ್ಗಳು ಡ್ರೈ ಫ್ರೂಟ್ಸ್ ಏನೇ ಇಟ್ರೆ ಹುಳ ಆಗಲ್ಲ. ಅದಕ್ಕೋಸ್ಕರ ನಾನು ಗಾಜಿನ ತಗೊಂಬಂದೆ. ನಮ್ಮ ಮನೆಯಲ್ಲಿ ಪ್ಲಾಸ್ಟಿಕ್ ಇತ್ತು, ಅದು ಏನೇ ಐಟಮ್ಸ್ ಇಟ್ರು ಅದು ಹುಳ ಆಗ್ತಿದ್ವು. ಅದಕ್ಕೋಸ್ಕರ ಇದು ಗಾಜಿಂದಲ್ವಾ, ಹುಳ ಆಗಲ್ಲ ಅಂತ ಹೇಳ್ಬಿಟ್ಟು ಇದನ್ನ ತಗೊಬಂದೆ. ಎಷ್ಟು 4 ಇದೆ. ಈ ತರ 4 ಇದೆ. ಆಮೇಲೆ ಚಿಕ್ಕ ಬೌಲ್ ತಗೊಬಂದೆ. ನಾನು ಏನಾರು ಅಡಿಗೆ ಎಲ್ಲ ಮಾಡ್ತೀನಲ್ಲ, ಅದು ಯೂಟ್ಯೂಬಿಗೆ ಹಾಕ್ತೀನಲ್ಲ, ಅದಕ್ಕೆ ಏನಾರು ಒಂದು ಐಟಮ್ಸ್ ಚಿಕ್ಕ ಏನಕ್ಕೆ ಬೇಕಾಗುತ್ತೆ, ಯೂಸ್ ಆಗುತ್ತೆ ಅಂದ್ಬಿಟ್ಟು 4 ತಗೊಬಂದೆ. ಇದಕ್ಕೆ 20 ರೂಪೀಸ್. ಇದು ಬೈ ಒನ್ ಗೆಟ್ ಫ್ರೀ. ಒಂದಕ್ಕೆ 79. ಒಂದು ತಗೊಂಡ್ರೆ ಒಂದು ಫ್ರೀ ಇದು. ಅದಕ್ಕೆ ನಾನು 4 ತಗೊಂಡೆ. ಆಮೇಲೆ ಒಂದು ಪ್ಯಾನ್ ತಗೊಂಡೆ. ಈ ಥರ ಏನಾದ್ರು ಒಗ್ಗರಣೆ ಹಾಕೋಕ್ಕೆ, ಫ್ರೈ ಮಾಡೋಕ್ಕೆ ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಒಂದು ಈ ಥರ ತಗೊಂಡೆ. ಅಂದ್ಕೊಂಡಿದ್ದೆ ನಾನು ತುಂಬ ದಿನದ ಒಂದು ತಗೋಬೇಕು ಅಂತ ಹೇಳ್ಬಿಟ್ಟು. ಇತ್ತಲ್ವ ತಗೊಬಂದೆ. ಇದು 250. ಇದೇನು ಗೆಟ್ ಒನ್ ಫ್ರೀ ಇರಲಿಲ್ಲ. 250 ಇದು. ಆಮೇಲೆ ಮಕ್ಕಳಿಗೆ ಟವಲ್ಸ್ ಇರಲಿಲ್ಲ. ನಮ್ಮ ಮನೇಲಿ ಎಲ್ಲರಿಗೂ ಒಂದೊಂದು ಟವಲ್, ಸಪ್ರೇಟ್ ಒಂದು ಟವಲ್. ಅದಕ್ಕೋಸ್ಕರ ಮಕ್ಕಳಿಗೆ ಟವಲ್ಸ್ ಎಲ್ಲ ಇರಲಿಲ್ಲ. ತುಂಬ ದಿನ ಆಯಿತು ತಗೊಬಂದಿದ್ದು. ಅದಕ್ಕೆ 2 ಟವಲ್ ತಗೊಬಂದಿ. ಈ ಥರ ಚೆನ್ನಾಗಿದೆ, ಸ್ಮೂತ್ ಆಗಿದೆ. ಇಬ್ಬರಿಗೂ ಒಂದೊಂದು ಟವಲ್ ತಗೋ. ಅದು ಒಬ್ರು ಟವಲ್ ಒಬ್ರು ಯೂಸ್ ಮಾಡಲ್ಲ ಅವರು. ನಾವು ಅಷ್ಟೇ, ಯಾರದೇ ಟವಲ್ ಯೂಸ್ ಮಾಡಲ್ಲ. ನಮ್ದು ನಾವೇ ಟವಲ್ ಯೂಸ್ ಮಾಡೋದು. ಇದು ಆಫರ್ ಇತ್ತು, ಒಂದಕ್ಕೊಂದು ಫ್ರೀ. ಸೊಂಪ ಪುಡಿ ಇದೆಯಲ್ಲ, ಇದು ಒಂದಕ್ಕೊಂದು ಫ್ರೀ ಇತ್ತು. ಇದು ಅಷ್ಟೇ. ಆಮೇಲೆ ಇದು ಮಕ್ಕಳಿಗೆ ಈ ಥರ ಚೆನ್ನಾಗಿತ್ತು. ನಾವು ಅಂದ್ಕೊಂಡ್ವಿ ಫಸ್ಟು 200 ಅಂದ್ಕೊಂಡ್ವಿ. ಆಮೇಲೆ ಒಟ್ಟು ತಗೊಂಡ್ವಿ. ಎಷ್ಟೊಂದು ರೇಟು ಅಷ್ಟೇ ಅಂತ ಅಂದ್ಕೊಂಡ್ವಿ. ಇಲ್ಲಿ ನೋಡಿದ್ರೆ 399 ಇದೆ. 400 ಒಂದಕ್ಕೆ. ನಾನು ಅಷ್ಟೊಂದು ಇದೆ ಅಂತ ಅಂದ್ಕೊಂಡಿಲ್ಲ. ಇಲ್ಲಿ ಬಂದು ನಾನು 199 ಅಂದ್ಕೊಂಡಿದ್ದು ಫಸ್ಟು. ಇಲ್ಲಿ ಬಂದು ನೋಡಿದ್ಮೇಲೆ ಶಾಕ್ ಆಯಿತು, ಇಷ್ಟೊಂದಿದೆ ಇದಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಬ್ಳಿಗೆ ಈ ಥರ ಟಿ ಶರ್ಟ್. ನಮ್ಮ ಮನೇಲಿ ಒಬ್ಬರಿಗೆ ತಗೊಬಂದ್ಮೇಲೆ ಇನ್ನೊಬ್ರಿಗೆ ತರಲೇಬೇಕು ಆ ಥರ. ಇದು 300. ಇದು ಅಷ್ಟೇ 199 ಅಂದ್ಕೊಂಡೆ ಫಸ್ಟ್. ಆಮೇಲೆ ನಾನು ಎಲ್ಲ ಬಿಲ್ಲೆಲ್ಲ ಹಾಕ್ಸಿದ್ಮೇಲೆ ಮನೆಗೆ ಬಂದ್ಮೇಲೆ ನೋಡಿರೋದು ನಾನು ಎಷ್ಟು ರೇಟ್ ಇದೆ ಅಂತ ಹೇಳ್ಬಿಟ್ಟು. 300 ಏನಿದೆ ಇದು. ಆಮೇಲೆ ಪ್ಯಾಂಟ್, 2 ಪ್ಯಾಂಟ್ ತಗೊಂಡ್ವಿ. ಇದು ಡೈಲಿ ಯೂಸಿಗೆ. ಆಮೇಲೆ ಇದೊಂದು ಪ್ಯಾಂಟ್. ಇಬ್ರಿಗೂ ಒಂದೊಂದು ಪ್ಯಾಂಟ್ ತಗೊಬಂದ್ವಿ. ನಮ್ಮನೆಯವರು ಒಂದು ಟೀ ಶರ್ಟು. ನಾನೇನೂ ತಗೊಂಡಿಲ್ಲ. ನಾನು ಕಿಚನ್ ಐಟಮ್ಸ್ ಅಷ್ಟೇ ನಾನು ತಗೊಂಡಿರೋದು. ನಾನು ಇಲ್ಲೇ ಜಾಸ್ತಿ ಯಾವುದೇ ಡಿಮಾರ್ಟ್ ಹೋಗಲಿ, ಮೆಟ್ರೋ ಹೋಗಲಿ, ಆಮೇಲೆ ಇಲ್ಲೇ ಹೋಗಲಿ, ನಾನು ಜಾಸ್ತಿ ಕಿಚನ್ ಐಟಮ್ಸೇ ತಗೊಳ್ಳೋದು. ಈ ಥರ ನಾನು ಜಾಸ್ತಿ ಡ್ರೆಸ್ಸಲ್ಲಿ ಏನು ತಗೊಳ್ಳೋದು. ಆ ಡ್ರೆಸ್ಸು ಏನಾದ್ರು ಬೇಕು ಅಂತ ಅಂದರೆ ಆನ್ಲೈನಲ್ಲಿ ತಗೋತೀನಿ. ಇಲ್ಲ ಅಂತ ಅಂದರೆ ಇಲ್ಲಿ ಮನೆ ಹತ್ರ ಇರೋ ಶಾಪಲ್ಲೇ ತಗೋತೀನಿ. ಈ ಥರ ಅವ್ರಿಗೆ ಈ ಥರ ಆಫ್ ಆ್ಯಂಡ್ ಆಫ್ ಬೇಕಂತೆ. ಅದಕ್ಕೋಸ್ಕರ ಇದನ್ನೇ ತಗೊಂಡ್ರು, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಇಷ್ಟೇ ಫ್ರೆಂಡ್ಸ್. ನೀವು ಯಾರು ಹೋಗ್ಬೇಕು ಅಂತಂದರೆ ಲಗ್ಗೆರೆಯಲ್ಲಿ ಇರೋದು. ಲಗ್ಗೆರಿಗೆ ಹೋದ್ರೆ ಆರಾಮ್ಸೆ ತಗೊಬರ್ಬೋದು. ಇಲ್ಲೆಲ್ಲೂ ನಮ್ಮ ಮನೆ ಹತ್ರ ಇಲ್ಲ.
ಅದಕ್ಕೋಸ್ಕರ ಲಗ್ಗೆರಿಗೆ ಹೋಗಿರೋದು ನಾವು. ಚೆನ್ನಾಗಿದೆ, ಎಲ್ಲ ಆಫ್ ಅಂಡ್ ಫ್ರೇಜ್ ಪರವಾಗಿಲ್ಲ, ಒಟ್ಟು ಚೆನ್ನಾಗಿದೆ, ಅಲ್ಲಿ ತಗೋಬೋದು. ಬಟ್ಟೆನೂ ಚೆನ್ನಾಗಿದೆ, ಆಮೇಲೆ ಕಿಚನ್ ಐಟಮ್ಸ್ ಇದೆ, ಏನೇನು ಬೇಕು ಎಲ್ಲ ಥರದ್ದು ಐಟಮ್ಸ್ ಸಿಗುತ್ತೆ. ನಾನು ರೇಷನ್ ಐಟಮ್ಸ್ ಎಲ್ಲ ಏನೂ ತಗೊಬಂದಿಲ್ಲ ಈ ಸಲ, ಈ ಥರ ಐಟಮ್ಸ್ ಮಾತ್ರ ತಗೊಬಂದ್ವಿ. ರೇಷನ್ ಐಟಮ್ಸ್ ಎಲ್ಲ ನಾನು ನೆಕ್ಸ್ಟು ಯಾವ ಥರ ಒಂದಿನ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಎರಡನ್ನೂ ಒಂದೇ ಸರಿ ತಗೊಂಡು ಹೋಗ್ತೀವಿ ಅಂತಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ತಗೊಂಬರೋಕ್ಕೂ ಆಗಲ್ಲ, ಮತ್ತು ಅಮೌಂಟು ಸ್ವಲ್ಪ ಜಾಸ್ತಿ ಆಗುತ್ತಲ್ವ, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಇಷ್ಟೇ ತಗೊಬಂದ್ವಿ. ರೇಷನ್ ಐಟಮ್ಸಿಗೆ ಇನ್ನೊಂದಿನ ಹೋಗ್ತೀವಿ ತಗೊಬರೋಕ್ಕೆ. ನೋಡೋಣ, ಯಾವತ್ತು ಊರಿಗೆ ಹೋಗ್ತೀವಲ್ಲ, ಊರಿಗೆ ಹೋಗಿ ಬಂದಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗೆಲ್ಲ ಮನೇಲಿ ರೇಷನ್ ಐಟಮ್ಸ್ ಎಲ್ಲ ಇದೆ, ಹಬ್ಬಕ್ಕೆಲ್ಲ ತಗೊಬಂದಿರೋದು, ಖಾಲಿ ಆಗಿಲ್ಲ. ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ಒಂದು ಸಕ್ಕರೆ ಒಂದು ಬೇಕಾಗಿತ್ತು. ಇನ್ನೇನು ಸಕ್ಕರೆ ಒಂದೇ ಅಲ್ವಾ, ಇಲ್ಲೇ ಅಂಗಡಿ ಹತ್ರ, ಮನೆ ಹತ್ರ ಇರೋ ಅಂಗಡಿ ಹತ್ರನೇ ತಗೊಬರೋಣ ಅಂತ ಹೇಳ್ಬಿಟ್ಟು, ನಾವೇನಾದ್ರು ಸ್ವಲ್ಪ ಬೇಕು ಅಂತ ಅಂದರೆ ನಾನು ಇಲ್ಲೇ ಮನೆ ಹತ್ರ ಇರೋ ಅಂಗಡಿಯಲ್ಲೇ ತಗೊಬಂದ್ಬಿಡ್ತೀನಿ. ಏನು ತುಂಬ ಡಿಮಾರ್ಟು ಮೆಟ್ರೋ ಎಲ್ಲೂ ಹೋಗಲ್ಲ. ಎಲ್ಲಿ ಹೋಗ್ಬೇಕು ಅಂತ ಅಂದರೆ ಯಾವತ್ತಾರು ಫ್ರೀ ಇದ್ದಾಗ ಹೋಗ್ತೀವಿ ಅಷ್ಟೇ, ಜಾಸ್ತಿ ಮತ್ತೆ ಎಲ್ಲೂ ಹೋಗೋದಿಲ್ಲ. ಮೆಟ್ರೋ ಅಂತೂ ಹೋಗೇ ಇಲ್ಲ, ತುಂಬ ದಿನ ಆಯಿತು. ನೋಡಬೇಕು ಯಾವ ಥರ ಒಂದಿನ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವತ್ತಾಗುತ್ತೆ ಏನೋ ಗೊತ್ತಿಲ್ಲ. ಯಾವಾಗ 2 ವರ್ಷ ಆಯ್ತು ನಾವು ಮೆಟ್ರೋನೇ ಹೋಗಿಲ್ಲ. ಇಲ್ಲೇ ಡಿಮಲ್ಟಿಗೆ ಹೋಗ್ತೀವಿ, ಇಲ್ಲೇ ಎಲ್ಲ ಕಡೆನೂ ಹೋಗೋದು ಬರೋದಷ್ಟೇ, ಹಂಗಾಗಿದೆ. ಇಷ್ಟೇ ಫ್ರೆಂಡ್ಸು, ಯಾರ್ಯಾರಿಗೆಲ್ಲ ನನ್ನ ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇರೋ ಲಾಗ್ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.